हाँ सर, कर्नाटका, बेंगलुरु। हाँ आप कहाँ से हो? यूपी। ओह, बिग सैल्यूट टू यू। ಓ ಮೈ ಗಾಡ್, ಹೇಗಿದೆ ನೋಡಿ ಅದು. ದಟ್ ಶುಡ್ ಬಿ ಆಲ್ ಬಾಂಗ್ಲಾದೇಶ್. ವಾವ್, ಮೈಂಡ್ ಬ್ಲೋಯಿಂಗ್. ಗೈಸ್, ಅಲ್ಲಿ ಪಕ್ಕದಲ್ಲಿ ಏನು ಫೆನ್ಸ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬಾಂಗ್ಲಾದೇಶ್. ಇದು ಇಂಡಿಯಾ ರೋಡ್, ಲಾಸ್ಟ್ ಕೊನೆಯ ರೋಡ್ ಆರ್ ಮೊದಲ ಅಂತಾನು ತಗೊಳ್ಬೋದು ನೀವು, ಎಲ್ಲಿಂದ ತಗೊಳ್ತೀರೋ ಹಂಗೆ. ಸೊ ದಿಸ್ ಈಸ್ ದ ಬಾಂಗ್ಲಾದೇಶ್ ಬೇಬಿ. ಗೈಸ್, ಸಿ ದಿಸ್. We are in the border. Oh my God. 3 ಫೂಟ್ ಇಟ್ಟರೆ ಆ ಕಡೆ ಸೈಡಿಗೆ ಬಾರ್ಡರಲ್ಲಿ ಇದ್ದೀವಿ. Now he's saying people not allowed further from here. So this next other side is Bangladesh. Okay. So you will continue riding with this for a longer distance and then you take it. Okay. Hello. हाँ सर, कहाँ से आए हो आप? कर्नाटका, बेंगलुरु। हाँ आप कहाँ से हो? यूपी। ओह, बिग सैल्यूट टू यू। ಮೈಯೆಲ್ಲ ನನಗೊಂದ್ಸಲಿ ಅಂತ ಅನಿಸ್ತು ಅಲ್ಲೇ ಪಕ್ಕದಲ್ಲಿ ಹೋಗಿ. ಯಪ್ಪ, ಎಷ್ಟು ಎಡ್ಜಲ್ಲಿ ಹೋಗ್ತಾ ಇದ್ದೀವಿ ನೋಡಿ ನಾವಂತೂ. ಫುಲ್ ಖುಷಿ ಆಗೋಯ್ತು ನನಗೆ. ಅಪ್ಪ, ಮೈ ಗಾಡ್, ಯಾ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಟು ನಮ್ಮ ಭಾರತ ಆ್ಯಂಡ್ ನಮ್ಮ ಭಾರತದ ಸೈನಿಕರು. ಅವರಿಗಷ್ಟೇ ಅಲ್ಲ, ಇಲ್ಲೆಲ್ಲ ಜನಗಳಿರ್ತಾರಲ್ಲ ಅವರಿಗೂ ಅಷ್ಟೇ ಲೈಕ್ ಒನ್ ಬಿಗ್ ನಮಸ್ಕಾರಗಳು. ಆ್ಯಕ್ಚುಲಿ ನಾನು ಯೋಚನೆ ಮಾಡ್ತಿದ್ದೆ ಇವಾಗ, ಎಲ್ಲ ನಾನು ಒಂದಷ್ಟು ವ್ಲಾಗ್ಗಳನ್ನ ಎಲ್ಲ ನೋಡ್ತೀನಲ್ಲ. ಸೊ ಸುಮಾರು ಜನ ಹೇಳ್ತಾರೆ ನಾನು ನಿಮಗೆ ತೋರ್ಸೋಕೆ ಇಲ್ಲಿಗೆ ಬಂದೆ, ನಾನು ನಿಮಗೆ ತೋರ್ಸೋಕೆ ಇಲ್ಲಿಗೆ ಬಂದೆ ಅಂತ. ಬಟ್ ಏನು ಬುಲ್ಶೀಟ್, ನೀವು ಇಲ್ಲಿಗೆ ತೋರ್ಸೋಕೆ ಬಂದಿದ್ದೀರಾ? ನೀವು ಯಾರೂ ನಿಮಗೆ ತೋರ್ಸೋಕ್ಕೆ ಅಂತ ಬರಲ್ಲ ಸರ್, ನಾವು ನೋಡೋಕ್ಕೆ ಅಂತ ಬಂದಿರೋದು, ಅದನ್ನು ನಿಮಗೆ ತೋರಿಸ್ತೀವಿ. ಸೊ ನಾನು ಡೈರೆಕ್ಟಾಗೇ ಹೇಳ್ತೀನಿ, ನಾನು ಇಲ್ಲಿ ಇದನ್ನೆಲ್ಲ ಫಸ್ಟ್ ನಾನು ನೋಡೋಕ್ಕೆ ಬಂದಿರೋದು. ಅದ್ರ ಜೊತೆಗೆ ನನ್ನ ಒಂದು ಸಣ್ಣ ಪ್ರಯತ್ನ ನಿಮ್ಮ ತನಕ ತಲುಪಿಸುವುದು. ಅಮೇಝಿಂಗ್ ರೋಡ್, ಇಟ್ ಈಸ್ ಸಖತ್ತಾಗಿದೆ. ಹಂಗೆ ಲೈಕ್ ಹೂ ಟೈಪ್ಸ್ ಇದೆ ಇಲ್ಲೆಲ್ಲ ನೋಡಿ. ಬರೀ ಆಲ್ಟೋ ಮತ್ತು 800 ಜಾಸ್ತಿ. ಟ್ಯಾಕ್ಸಿಗಳೇನೇನಿದೆಯಲ್ಲ ಎಲ್ಲದೂ ಇದೇನೆ, ಮಿಂಟ್ ಕಂಡೀಷನಲ್ಲಿ ಇಟ್ಟಿರ್ತಾರೆ ನೋಡಿ. ಇಲ್ಲೊಂದು 800, ಇಲ್ಲೊಂದು 800. ಲುಕ್ ವೇರ್ ಐವ್ ಕಮ್. ಮಾವ್ಲಿನೋಂಗ್, ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ. ಶಿಲಾಂಗಿಂದ 90 ಕಿಲೋಮೀಟರ್ ದೂರದಲ್ಲಿರೋ ಒಂದು ಹಳ್ಳಿಗೆ ಬಂದಿದ್ದೀವಿ. ಹಳ್ಳಿ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ವಾಟ್ ಈಸ್ ದಿಸ್ ನೇಮ್? ಲಾಮ್ಯಾಂಗ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್, ಬಟ್ ಐ ಆಮ್ ಗೋನಾ ಪುಟ್ ಇಟ್ ಇನ್ ದ ಡಿಸ್ಕ್ರಿಪ್ಷನ್. ಈ ಹಳ್ಳಿ ಏನಕ್ಕೆ ಫೇಮಸ್ ಅಂತಂದರೆ, ದಿಸ್ ಈಸ್ ಒನ್ ಆಫ್ ದ ಕ್ಲೀನೆಸ್ಟ್ ವಿಲೇಜ್ ಆಫ್ ನಾಟ್ ಜಸ್ಟ್ ಇಂಡಿಯಾ ಬಟ್ ಏಷ್ಯಾ ಆಲ್ಸೋ. ಒಂದು ಟ್ರೀ ಹೌಸಿಂದ ವಾಕ್ ಶುರು ಮಾಡೋಣ.
ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಟ್ರೀ ಹೌಸ್ನ. ವಾವ್, ಜಾರ್ತಿದೆ. ನಾನು ಸೂರ್ಯ ಇಬ್ರು ಹತ್ತು ಬರ್ತಾ ಇದೀವಿ ಇಲ್ಲಿ ಮೇಲೆ. ನಮ್ ಭಾರ ತಡ್ಕೊಳ್ಳುತ್ತಾ ಸ್ವಾಮಿ ಇದು, ನೋಡೋಣ. ಲೈಫಲ್ಲಿ ಫಸ್ಟ್ ಟೈಮ್ ಟ್ರೀ ಹೌಸಿಗೆ ಬರ್ತಾ ಇರೋದು. ಸಿಕ್ಕಾಪಟ್ಟೆ ಹೋಮ್ ಸ್ಟೇಗಳಿದೆ ಇಲ್ಲಿ. ಏನಾದರೂ ನೀವು ಒಂದು ಕ್ಲೀನೆಸ್ಟ್ ವಿಲೇಜ್ ಆಫ್ ದ ಏಷ್ಯಾದಲ್ಲಿ ಉಳ್ಕೊಳ್ಬೇಕು ಅಂದ್ರೆ ಇಲ್ಲಿಗೆ ಬಂದು ಉಳ್ಕೊಳ್ಬಹುದು. ಸ್ವಚ್ಛವಾಗಿರುವ, ಅತಿ ಸ್ವಚ್ಛವಾಗಿರುವ ಹಳ್ಳಿಗಳಲ್ಲಿ ಇದು ನಂಬರ್ 1 ಇಡೀ ಏಷ್ಯಾಗೆ. ಓಕೆ, ಒಂದು ಸಣ್ಣ ವಾಕ್ ಆಯ್ತು. ಈಗ ಐ ಆಮ್ ಹೆಡಿಂಗ್ ಬ್ಯಾಕ್. ಒಂದು ಸಣ್ಣ ವಾಕ್ನ ನಂತರ ಇನ್ನು ಸ್ವಚ್ಛವಾದ ಹಳ್ಳಿಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ಎಷ್ಟು ಚೆನ್ನಾಗಿತ್ತಲ್ಲ ನೋಡೋಕ್ಕೆ, ಸಿಕ್ಕಾಪಟ್ಟೆ ಕ್ಲೀನ್ ಆಗಿತ್ತು, ಆರ್ಗನೈಸ್ಡ್ ಆಗಿತ್ತು. ಆ್ಯಂಡ್ ಒಂದೇ ಒಂದು ಕಡೆ ಒಂದು ಪ್ಲಾಸ್ಟಿಕ್ ಆಗಲಿ ಒಂದು ಬಾಟಲ್ ಆಗಲಿ ಏನೂ ಇಟ್ಟಿಲ್ಲ. ಎಲ್ಲ ಕಡೆ ಡಸ್ಟ್ಬಿನ್ ಇಟ್ಟಿದ್ದಾರೆ, ಬೋರ್ಡ್ಸ್ ಹಾಕಿದ್ದಾರೆ ಅದನ್ನು ಯೂಸ್ ಮಾಡಿ ಅಂತ. ಆ್ಯಂಡ್ ವೆನ್ ಯು ಆರ್ ಸಾರ್ಟೆಡ್. ಸೊ ಕರ್ನಾಟಕ ಏನು ಹೇಳ್ತೀರಾ? ನಮ್ಮ ಹಳ್ಳಿಗಳನ್ನು ಇದೇ ಥರ ಸ್ವಚ್ಛವಾದ ಹಳ್ಳಿಯಾಗಿ ಮಾಡೋಣ. ಆ್ಯಂಡ್ ಕ್ಲೀನಾಗಿಡಿ. ಇಷ್ಟು ಹೇಳ್ತಾ ನೆಕ್ಸ್ಟ್ ಮುಂದೆ ಇನ್ನೊಂದು ಸಣ್ಣ ಡೆಸ್ಟಿನೇಷನ್ನಿಗೆ ಹೊರಡ್ತಾ ಇದ್ದೀವಿ. ದಟ್ ಈಸ್ ಲಿವಿಂಗ್ ರೂಟ್ ಬ್ರಿಡ್ಜ್ ಅಂತ. ರಿವೈನ ಲಿವಿಂಗ್ ರೂಟ್ ಬ್ರಿಡ್ಜಿಗೆ ಹೋಗೋಣ. ಲಿವಿಂಗ್ ರೂಟ್ ಬ್ರಿಡ್ಜ್ ಅಂದರೆ ಏನು ಗೊತ್ತಾ? ಅದು ಮ್ಯಾನ್ ಮೇಡ್ ಅಲ್ಲ. ಲಿವಿಂಗ್ ಅಂದರೆ ಏನು? ಬದುಕಿರೋ ಅಂಥದ್ದು. ರೂಟ್ ಅಂದರೆ ಬೇರು. ಸೊ ಜೀವಂತವಾಗಿರೋ ಬೇರುಗಳಿಂದ ತಾನೇ ಆಗಿರೋ ಒಂದು ಬ್ರಿಡ್ಜ್. ಇದು ನಮ್ಮ ಮೇಘಾಲಯದ ಹೆಮ್ಮೆ. ಅದನ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ ಹೆಡ್. ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಲಿವಿಂಗ್ ರೂಟ್ ಬ್ರಿಡ್ಜ್ನ ನೋಡೋಕ್ಕೆ ಅಂತ. ಒಂದು ಸ್ವಲ್ಪ ಕೆಳಗವರೆಗೂ ನಡಿಬೇಕಂತೆ. ಹಾಗಾಗಿ going down. I'll show you how it is. ಅಲ್ಲಿ ಮೇಲಿಂದ ಬಂದ್ವಿ ಆ್ಯಂಡ್ ನಡ್ಕೊಂಡು ಹೋಗ್ತಾ ಇದ್ದೀವಿ. ಓ ಮೈ ಗಾಡ್, ಮೊದಲನೇ ಲುಕ್ ಹೆಂಗಿದೆ ನೋಡಿ ಇದ್ರದ್ದು, ಭಯಂಕರವಾಗಿದೆ. Welcome to the Living Root Bridge. Know it in a ಲಿವಿಂಗ್ ರೂಟ್ ಬ್ರಿಡ್ಜಿಗೆ ಸ್ವಾಗತ. ಇದನ್ನ ನಾನು ಬೇರೆ ಎಲ್ಲಾರ್ದು ವಿಡಿಯೋಸಲ್ಲಿ ನೋಡ್ತಾ ಇದ್ದೆ. ಇವತ್ತು ಐ ಆಮ್ ಕಮಿಂಗ್ ಹಿಯರ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಇಲ್ಲಿ ಜಾಗಕ್ಕೆಲ್ಲ ಇಳಿಯೋದೇನೋ ಸೂಪರ್ ಈಸಿ.
ಹತ್ತದಿದೆಯಲ್ಲ ಒಳ್ಳೆ ಟಾಸ್ಕ್. ಇಲ್ಲಿ ಹೆಂಗಿದೆ ನೋಡಿ, ಬೆಟ್ಟ ಬೆಟ್ಟ ಹತ್ತದಂಗೆ ಅನ್ಸತ್ತೆ. ಬಟ್ ಸಿಕ್ಕಾಬಟ್ಟೆ ವರ್ತ್ ವಿಸಿಟಿಂಗ್. ಐ ವಾಸ್ ತುಂಬ ಲುಕಿಂಗ್ ಫಾರ್ವರ್ಡ್ ಟು ದಿಸ್. ಎಷ್ಟೋ ದಿನಗಳಿಂದ ಎಲ್ಲರ ವಿಡಿಯೋ ನೋಡಿ 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 ಅಯ್ಯಯ್ಯೋ ಅನಿಸ್ತಾ ಇತ್ತು. ಬಟ್ ಬಕೆಟ್ ಲಿಸ್ಟ್ 3 ಗಂಟೆ ಟೈಮ್. ಇವಾಗ ಚಳಿ ಶುರು ಆಗ್ತಾ ಇದೆ.